ಈ ಪನ್ನೀರ್ ಮಂಚೂರಿಯನ್ನ ತಿನ್ನೋದಕ್ಕೆ ಮೇಲ್ಗಡೆ ಸೂಪರ್ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಜೊತೆಲಿ ಈ ಮಸಾಲ ಹೆಚ್ಚಾಗಿ ಸಾಸ್ಗಳನ್ನು ಬಳಸದೆ ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿನ ನೋಡಿ ಕಲ್ತ್ಕೋಬಹುದು. ನಮಸ್ಕಾರ ಎಲ್ಲರಿಗೂ, ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ಸ್ಟ್ರೀಟ್ ಸ್ಟೈಲ್ನಲ್ಲಿ ಪನ್ನೀರ್ ಮಂಚೂರಿಯನ್ ಡ್ರೈನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲು ಒಂದು ಪೇಸ್ಟನ್ನು ತಯಾರಿಸ್ಕೊಳ್ಳೋಣ. ಇದನ್ನ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 8ರಿಂದ 10 ಹಸಿಮೆಣಸಿನಕಾಯಿ, 1 ಹಿಡಿಯಷ್ಟು ಬಿಡಿಸಿದ ಬೆಳ್ಳುಳ್ಳಿ ಹಾಗೂ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಇವೆಲ್ಲವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳೋಣ. ಈಗ ಪನ್ನೀರನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಅಥವಾ ಜೋಳದ ಹಿಟ್ಟು, ರುಬ್ಬಿಟ್ಟುಕೊಂಡ ಮಿಶ್ರಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೇಲೆ ತೋರಿಸಿದ ಎಲ್ಲ ಸಾಮಗ್ರಿಗಳನ್ನು ಒಂದು ಬೌಲ್ನಲ್ಲಿ ನೀರಿನೊಂದಿಗೆ ಕಲಸಿ ಇಟ್ಕೊಳ್ಳೋಣ. ಈಗ ಪನ್ನೀರನ್ನು ಎಣ್ಣೆಯಲ್ಲಿ ಕರೆದುಕೊಳ್ಳಲು ಮೊದಲು ಒಲೆ ಹಚ್ಚಿ ಅದರ ಮೇಲೆ ದಪ್ಪ ತಳದ ಬಾಣಲೆಯನ್ನಿಟ್ಟು ಅದಕ್ಕೆ ಎಣ್ಣೆಯನ್ನು ಸೇರಿಸಿ ಎಣ್ಣೆ ಬಿಸಿಯಾಗೋದಕ್ಕೆ ಬಿಡಬೇಕು. ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿಟ್ಕೊಂಡ ಪನ್ನೀರನ್ನು ಕಲಸಿಕೊಂಡ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಬಿಸಿಯಾದ ಎಣ್ಣೆಯೊಳಗಡೆ ಬಿಡಬೇಕಾಗತ್ತೆ. ಈ ರೆಸಿಪಿನಲ್ಲಿ ನಾನು ಪನ್ನೀರನ್ನು ಒಂದು ಕೋಟ್ ಮಾಡಿ ಡೀಪ್ ಫ್ರೈ ಮಾಡಿ ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಬೇರೆ ತರಹನೂ ಮಾಡಬಹುದು, ಅದನ್ನು ಇನ್ನೊಂದು ರೆಸಿಪಿನಲ್ಲಿ ತಿಳ್ಕೊಳ್ಳೋಣ. ಪನ್ನೀರು ಹಿಟ್ಟಿನ ಜೊತೆ ಹೀಗೆ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ತೊಂದರೆ ಇಲ್ಲ. 2ನೇ ಸಾರಿ ಡೀಪ್ ಫ್ರೈ ಮಾಡುವಾಗ ಪನ್ನೀರನ್ನು ಬಿಡಿಸಿ ಹಾಕ್ತೀವಿ. ಪನ್ನೀರನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತು ಆದ ನಂತರ ಕಲರ್ ಚೇಂಜ್ ಆಗಲು ಪ್ರಾರಂಭಿಸುತ್ತೆ. ಆಗ ನಾವು ಪನ್ನೀರನ್ನು ಹೊರತೆಗೆದು ಇಟ್ಕೊಳ್ಳೋಣ. ಹೀಗೆ ಎಲ್ಲ ಪನ್ನೀರನ್ನು ಮೊದಲನೇ ಸಾರಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ಇವನ್ನೆಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಸಾರಿ ಎಣ್ಣೆಯಲ್ಲಿ ಕರಿತೀವಿ. ಎಲ್ಲ ಪನ್ನೀರನ್ನು ಮೊದಲನೇ ಸಾರಿ ಕರೆದು ಸೈಡ್ನಲ್ಲಿ ಇಟ್ಕೊಂಡ ನಂತರ ಬಾಣಲೆಯ ಫ್ಲೇಮನ್ನು ಹೈ ಮಾಡಿ ಎಣ್ಣೆಯನ್ನು ಪೂರ್ತಿಯಾಗಿ ಕಾಯಲು ಬಿಡಬೇಕು. ಹೀಗೆ ಎಣ್ಣೆ ಪೂರ್ತಿಯಾಗಿ ಕಾದ ನಂತರ ಮೊದಲನೇ ಸಾರಿ ಫ್ರೈ ಮಾಡಿಟ್ಕೊಂಡ ಪನ್ನೀರನ್ನು ಬಿಡಿಸಿ ಈಗ ಎಣ್ಣೆಯೊಳಗಡೆ ಹಾಕ್ಕೋಬೇಕು. ಪನ್ನೀರನ್ನು ಹೀಗೆ 2 ಸಾರಿ ಎಣ್ಣೆಯಲ್ಲಿ ಕರಿಯೋದ್ರಿಂದ ಪನ್ನೀರ್ ಒಳಗಡೆಯಿಂದ ಸಾಫ್ಟ್ ಹಾಗೂ ಹೊರಗಡೆಯಿಂದ ಕ್ರಿಸ್ಪಿ ಆಗುತ್ತೆ. ಪನ್ನೀರನ್ನು ಮೊದಲನೇ ಸಾರಿ ಹಾಗೂ 2ನೇ ಸಾರಿ ಎಣ್ಣೆಗೆ ಹಾಕುವಾಗ ಗ್ಯಾಸ್ ಫ್ಲೇಮ್ ಹೈನಲ್ಲೇ ಇತ್ತು. ನೆನಪಿಡಿ, ಈಗ ಅನಲಾಗ್ ಪನ್ನೀರ್ ಅಂತ ಅಂಗಡಿಗಳಲ್ಲಿ ಸಿಗ್ತಾ ಇದ್ದಾವೆ. ಅವು ಒಳ್ಳೆಯದಲ್ಲ. ಅವನ್ನು ವೆಜಿಟೇಬಲ್ ಆಯಿಲ್, ಸ್ಟಾರ್ಚ್, ಆಡಿಟಿವ್ಸ್ ಹಾಗೂ ಪ್ರಾಣಿಗಳ ಕೊಬ್ಬಿನಿಂದ ಮಾಡಲ್ಪಟ್ಟಿರ್ತವೆ. ಅದಕ್ಕಾಗಿ ಪನ್ನೀರನ್ನು ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲವಾದರೆ ನಿಮಗೆ ನಂಬಿಕೆ ಇರೋ ಬ್ರ್ಯಾಂಡ್ ಪನ್ನೀರನ್ನು ಬಳಸ್ಕೊಳ್ಬಹುದು. ಈಗ ಎಲ್ಲ ಪನ್ನೀರನ್ನು ಕಂದು ಬಣ್ಣ ಬರೋವರೆಗೂ ಹುರಿದುಕೊಂಡ ನಂತರ ಮಂಚೂರಿಯನ್ನು ತಯಾರಿಸ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕರೆದುಕೊಂಡ ಪನ್ನೀರ್, 1 ಈರುಳ್ಳಿ ಹೆಚ್ಚಿಟ್ಕೊಂಡಿರುವಂಥದ್ದು, 1 ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದು, ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್, 1 ಟೀ ಸ್ಪೂನ್ ಚಿಲ್ಲಿ ಸಾಸ್ ಹಾಗೂ ಮೊದಲೇ ರುಬ್ಬಿಟ್ಟುಕೊಂಡ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮಿಶ್ರಣ, ರುಚಿಗೆ ಸ್ವಲ್ಪ ಉಪ್ಪು. ಈಗ ಪನ್ನೀರ್ ಮಂಚೂರಿಯನ್ನ ಮಾಡಿಕೊಳ್ಳಲು ಮೊದಲು ಒಲೆ ಹಚ್ಚಿ ಅದರ ಮೇಲೆ ಒಂದು ಬಾಣಲೆಯನ್ನಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಸೇರಿಸಿಕೊಳ್ಬೇಕು. ಎಣ್ಣೆ ಬಿಸಿಯಾದ ನಂತರ ಮೊದಲು 2 ಟೇಬಲ್ ಸ್ಪೂನ್ ರುಬ್ಬಿಟ್ಟುಕೊಂಡ ಹಸಿಮೆಣಸಿನಕಾಯಿ ಪೇಸ್ಟನ್ನು ಸೇರಿಸ್ಕೊಳ್ಬೇಕು. ಈ ಹಂತದಲ್ಲಿ ಗ್ಯಾಸ್ ಫ್ಲೇಮ್ ಪೂರ್ತಿಯಾಗಿ ಹೈನಲ್ಲೇ ಇರಬೇಕು. ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿ ಪೂರ್ತಿಯಾಗಿ ಬಾಡಿಸ್ಕೊಂಡ ನಂತರ ಹೆಚ್ಚಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಹೀಗೆ ಬೆಳ್ಳುಳ್ಳಿಯಿಂದ ಹಸಿ ವಾಸನೆ ಹೋದ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಕ್ಯಾಪ್ಸಿಕಮ್, ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ನೆನಪಿಡಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಹುರಿದುಕೊಳ್ಬಾರ್ದು. ಈ ಮಂಚೂರಿಯನ್ನನ್ನು ತಿನ್ನಬೇಕಾದ್ರೆ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಬೆಂದಿರಬೇಕು, ಜೊತೆಗೆ 2 ಕ್ರಿಸ್ಪಿಯಾಗಿ ಕೂಡ ಬಾಯಿಗೆ ಸಿಗಬೇಕು. ಹೀಗೆ ಸ್ವಲ್ಪ ಹೊತ್ತು ಈರುಳ್ಳಿ ಹಾಗೂ ಕ್ಯಾಪ್ಸಿಕಮನ್ನು ಗ್ಯಾಸ್ ಫ್ಲೇಮ್ ಹೈನಲ್ಲಿ ಇಟ್ಟು ಹುರಿದುಕೊಂಡ ನಂತರ ಬಾಣಲೆಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೆನಪಿಡಿ, ನಾವು ಬಳಸೋ ಸಾಸ್ಗಳಲ್ಲಿ ಉಪ್ಪಿನ ಅಂಶ ಹೆಚ್ಚಾಗೇ ಇರುತ್ತೆ. ಈಗ ಉಪ್ಪನ್ನು ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ಗೆ ತಕ್ಕಷ್ಟು ಮಾತ್ರ ಬಳಸ್ಕೊಳ್ಬೇಕು. ಈಗ ನಾವು ತೆಗೆದುಕೊಂಡ ಎಲ್ಲ ಸಾಸ್ಗಳನ್ನು 2 ಟೇಬಲ್ ಸ್ಪೂನ್ ನೀರಿನೊಂದಿಗೆ ಬೆರೆಸಿ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಗ್ಯಾಸ್ ಫ್ಲೇಮ್ ಹೈನಲ್ಲೇ ಇದೆ. ಇವೆಲ್ಲವನ್ನ ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಹುರಿದುಕೊಳ್ಳೋಣ. ಹೀಗೆ ಬಾಣಲೆಯಲ್ಲಿರುವ ಎಲ್ಲ ಸಾಮಗ್ರಿಗಳನ್ನು ಹುರಿದುಕೊಂಡ ನಂತರ ಕರೆದಿಟ್ಟುಕೊಂಡ ಪನ್ನೀರನ್ನು ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಪನ್ನೀರನ್ನು ಸೇರಿಸ್ಕೊಂಡಾದ್ಮೇಲೆ ಹೆಚ್ಚೊತ್ತು ಬಾಣಲೆಗೆ ಹಾಕಿ ಹುರಿಬಾರ್ದು. ನೀವು ಈಗಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕಲಸಿ ಸರ್ವ್ ಮಾಡ್ಕೊಳ್ಬಹುದು. ಕರೆದಿಟ್ಟುಕೊಂಡ ಪನ್ನೀರು ತುಂಬ ಹೊತ್ತು ಸಾಸ್ನಲ್ಲೇ ಇದ್ದರೆ ಮೆತ್ತಗಾಗ್ಬಿಡುತ್ತೆ. ನೀವು ತಿನ್ನೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಸಾಸ್ಗೆ ಸೇರಿಸಿ ಬಾಡಿಸ್ಕೊಂಡ್ರೆ ಒಳ್ಳೆಯದು.
ಇದೇ ರೀತಿಯ ಟೇಸ್ಟಿ ರೆಸಿಪಿಗಳಿಗಾಗಿ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.